ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಆಡಳಿತ ಮಂಡಳಿ ವತಿಯಿಂದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಭೇಟಿ ನೀಡಿ ಪರಿಶೀಲಿಸಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಅರೆಭಾಷೆ ದಿನಾಚರಣೆ ಪ್ರಯುಕ್ತ ಅರೆಭಾಷೆ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಆಡಳಿತ ಮಂಡಳಿಯವರು ಸರಳವಾಗಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕೆಲಸಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಡಳಿತ ಮಂಡಳಿಯವರು ಅಯ್ಯಪ್ಪ ಮಾಲಾಧಾರಿಗಳೊಂದಿಗೆ ಸರಳವಾಗಿ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೇವರಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಸುಂದರ ರೀತಿಯಲ್ಲಿ ಪೂಜೆಯನ್ನ ಮಾಡಿ ಮಂಡಲ ಪೂಜೆ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯ ಆಡಳಿತ ಮಂಡಳಿಯ ಮುಖ್ಯಸ್ಥರುಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಓಂ ಶರಣಮಯ್ಯಪ್ಪ ಓಂ ಶರಣಮಯ್ಯಪ್ಪ ಸ್ವಾಮಿ ಓಂ ಶರಣಮಯ್ಯಪ್ಪ ಸ್ವಾಮಿ ಓಂ ಶರಣಮಯ್ಯಪ್ಪ ಸ್ವಾಮಿ ಓಂ ಶರಣಮಯ್ಯಪ್ಪ ಕನ್ನಿಮೂಲ ಗಣಪತಿ ಭಗವಾನ್ ಓಂ ಶರಣಮಯ್ಯಪ್ಪ ಕನ್ನಿಮೂಲ ಗಣಪತಿ ಭಗವಾನ್ ಓಂ ಶರಣಮಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಓಂ ಶರಣಮಯ್ಯಪ್ಪ ಸುಬ್ರಹ್ಮಣ್ಯ ಸ್ವಾಮಿ ಓಂ ಶರಣಮಯ್ಯಪ್ಪ ಹರಿಹರ ಸುತರ ಓಂ ಶರಣಮಯ್ಯಪ್ಪ ಹರಿಹರ ಸುತರ ಓಂ ಶರಣಮಯ್ಯಪ್ಪ ತಿರುವರಂ ಪುತ್ರರ ಓಂ ಶರಣಮಯ್ಯಪ್ಪ ತಿರುವರಂ ಪುತ್ರರ ಓಂ ಶರಣಮಯ್ಯಪ್ಪ ಐದುಮಲೆ ವಾಸರ ಓಂ ಶರಣಮಯ್ಯಪ್ಪ ಐದುಮಲೆ ವಾಸರ ಓಂ ಶರಣಮಯ್ಯಪ್ಪ ಹರಿಹರಿನ್ ತಂಬಿಯರ ಓಂ ಶರಣಮಯ್ಯಪ್ಪ ಹರಿಹರಿನ್ ತಂಬಿಯರ ಓಂ ಶರಣಮಯ್ಯಪ್ಪ ಚಂಗೋಯಲ ಅರಸರ ಓಂ ಶರಣಮಯ್ಯಪ್ಪ ಚಂಗೋಯಲ ಅರಸರ ಓಂ ಶರಣಮಯ್ಯಪ್ಪ ಹರಿಯಂಗಾವಲಯ್ಯ ಓಂ ಶರಣಮಯ್ಯಪ್ಪ ಹರಿಯಂಗಾವಲಯ್ಯ ಓಂ ಶರಣಮಯ್ಯಪ್ಪ ಕೊಳತುಕುಳ ಬಾಲರ ಓಂ ಶರಣಮಯ್ಯಪ್ಪ ಕೊಳತುಕುಳ ಬಾಲರ ಓಂ ಶರಣಮಯ್ಯಪ್ಪ ಮುಗಂ ತಂಬಿಯಾರ ಓಂ ಶರಣಮಯ್ಯಪ್ಪ ಮುಗಂ ತಂಬಿಯಾರ ಓಂ ಶರಣಮಯ್ಯಪ್ಪ ಮುಗಂ ಸೋದರರ ಓಂ ಶರಣಮಯ್ಯಪ್ಪ ಮುಗಂ ಸೋದರರ ಓಂ ಶರಣಮಯ್ಯಪ್ಪ ಮಂಜುನಾಥಾಂ ಪುತ್ರರ ಓಂ ಶರಣಮಯ್ಯಪ್ಪ ಮಂಜುನಾಥಾಂ ಪುತ್ರರ ಓಂ ಶರಣಮಯ್ಯಪ್ಪ ಪಾರ್ವತಿ ತನಯರ ಓಂ ಶರಣಮಯ್ಯಪ್ಪ ಪಾರ್ವತಿ ತನಯರ ಓಂ ಶರಣಮಯ್ಯಪ್ಪ ಅವರಿಂದೋಳರ ಓಂ ಶರಣಮಯ್ಯಪ್ಪ ಅವರಿಂದೋಳರ ಓಂ ಶರಣಮಯ್ಯಪ್ಪ ಬಿಲ್ಲಾಳಿ ವೀರರ ಓಂ ಶರಣಮಯ್ಯಪ್ಪ ಬಿಲ್ಲಾಳಿ ವೀರರ ಓಂ ಶರಣಮಯ್ಯಪ್ಪ ವೀರಮಣಿ ಗಂಟರ ಓಂ ಶರಣಮಯ್ಯಪ್ಪ ವೀರಮಣಿ ಗಂಟರ ಓಂ ಶರಣಮಯ್ಯಪ್ಪ ವಿರುದರ ಓಂ ಶರಣಮಯ್ಯಪ್ಪ ವಿರುದರ ಓಂ ಶರಣಮಯ್ಯಪ್ಪ ಹುಲಿ ವಾಹನರ ಓಂ ಶರಣಮಯ್ಯಪ್ಪ ಹುಲಿ ವಾಹನರ ಓಂ ಶರಣಮಯ್ಯಪ್ಪ ಮೇಲ್ ವಂದವರ ಓಂ ಶರಣಮಯ್ಯಪ್ಪ ಹುಲಿ ಮೇಲ್ ವಂದವರ ಓಂ ಶರಣಮಯ್ಯಪ್ಪ ಹುಲಿಪಾಲ್ ತಂದವರ ಓಂ ಶರಣಮಯ್ಯಪ್ಪ ಹುಲಿಪಾಲ್ ತಂದವರ ಓಂ ಶರಣಮಯ್ಯಪ್ಪ ಐನೋ ತೀರ್ಥವರ ಓಂ ಶರಣಮಯ್ಯಪ್ಪ ಐನೋ ತೀರ್ಥವರ ಓಂ ಶರಣಮಯ್ಯಪ್ಪ ಗುರುಹೊಕ್ಕು ತಿರುಮಗರ ಓಂ ಶರಣಮಯ್ಯಪ್ಪ ಗುರುಹೊಕ್ಕು ತಿರುಮಗರ ಓಂ ಶರಣಮಯ್ಯಪ್ಪ ಗುರುನಾದರ ಓಂ ಶರಣಮಯ್ಯಪ್ಪ ಗುರುನಾದರ ಓಂ ಶರಣಮಯ್ಯಪ್ಪ ಗುರುನಾದರ ಓಂ ಶರಣಮಯ್ಯಪ್ಪ ಗುರುನಾದರ ಓಂ ಶರಣಮಯ್ಯಪ್ಪ ಮಾತಾಪಿತ ಗುರು ದೈವಂಗಳ ಓಂ ಶರಣಮಯ್ಯಪ್ಪ ಮಾತಾಪಿತ ಗುರು ದೈವಂಗಳ ಓಂ ಶರಣಮಯ್ಯಪ್ಪ ಕಣ್ಕಂಡ ದೈವಂ ಓಂ ಶರಣಮಯ್ಯಪ್ಪ ಕಣ್ಕಂಡ ದೈವಂ ಓಂ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಗಣಪತಿ ಭಗವಾನೋ ಶರಣಮಯ್ಯಪ್ಪ ಮೂಲ ಗಣಪತಿ ಭಗವಾನೋ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಕುಶಾಲನಗರ ಅಯ್ಯಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ, ಪ್ರಗತಿಯಲ್ಲಿದೆ. ನಾವು ವರ್ಷಂಪ್ರತಿ ಡಿಸೆಂಬರ್ 14ನೇ ತಾರೀಕು ವಾರ್ಷಿಕ ಮಂಡಲ ಪೂಜೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೆವು. ಅದನ್ನ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಮಾಲೆ ಧರಿಸಿರುವಂಥ ಸ್ವಾಮಿಗಳಿಗೂ ಭಕ್ತಾದಿಗಳಿಗೂ ಒಂದು ಸಣ್ಣದಾಗಿ ಅನ್ನದಾನದ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಇವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಎಲ್ರಿಗೂ ಸ್ವಾಮಿ ವ್ರತಾಧಾರಿ ಸ್ವಾಮಿಗಳಿಗೂ ಭಕ್ತಾದಿಗಳಿಗೂ ಹಾಗೂ ಊರಿನವರಿಗೆಲ್ಲ ಶ್ರೀ ಅಯ್ಯಪ್ಪ ಸ್ವಾಮಿ ಇವರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಅಂತ ಕಾಪಾಡಲಿ ಅಂತ ಬೇಡ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಹಮ್ಮಿಕೊಂಡಿದ್ದ ಅರೆಭಾಷೆ ದಿನಾಚರಣೆಯಲ್ಲಿ ಅರೆಭಾಷೆ ನಾಟಕ ಪ್ರದರ್ಶನ ನಡೆಯಿತು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯವರ ಸಂಯುಕ್ತ ಆಶ್ರಯದಲ್ಲಿ ಗೌಡ ಸಮಾಜ ಕುಶಾಲನಗರ ಮತ್ತೆ ಇದರ ಅಂಗಸಂಸ್ಥೆಗ ಇವರ ಕೂಡುಕೂಟಲಿ ಅರೆಭಾಷೆ ದಿನಾಚರಣೆಯ ಅಂಗವಾಗಿ ಅರೆಭಾಷೆ ನಾಟಕ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಪ್ರಯುಕ್ತ ವಿವಿಧ ಅರೆಭಾಷೆ ನಾಟಕ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೌಡ ಸಮಾಜದ ಅಧ್ಯಕ್ಷರಾದ ಚಿಲನ ಗಣಿಪ್ರಸಾದ್ ರವರು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಗಣ್ಯರು ಪಾಲ್ಗೊಂಡಿದ್ದರು. ಈ ಊಟ ಸಮಯದಲ್ಲಿ ಎತ್ತಿಗಳಿಗೆ
ಅದಕ್ಕೆ ರಬ್ಬರ್ ಹಾಕಿಂದ ಚಿನ್ನಗಳ ಗದ್ದೆಗೆ ದಯಿಸಿದ್ರೆ ಮುಂದೆ ಕೊಳ್ಳುತ್ತಿರಬೇಕು. ನಾಯಕನ ಅಂತ ಬೇಕಾದ್ರೆ ಮಾಡಬೇಕು, ಮತ್ತೆ ಮನ್ನ ಬೇಕಾದ್ರೆ ಮಾಡಿ ಕಿಟ್ಟಣ ಚಿನ್ನ ಅಂತ ಮಾತು ಕಿಟ್ಟಣ ಎಲ್ಲ ಕಾರ್ಯಕ್ಕೆ ಬಂದು ಕಾನೂರಿಗೆ ಬಿಟ್ಟು ತುಂಬ ಕಡೆಗಳ ಕೆಲವೊಮ್ಮೆ ಸಮಾಜದಲ್ಲಿ ಈ ಗಂಡ ಪ್ರಸ್ತಾಪದ ಹೆಣ್ಣಿನ ತಾಳಿ ತೆಗೆಯುವುದು ಒಳ್ಳೆಯದು. ಇದೆಲ್ಲ ನಿಂದೇ ಹೋಗು ಏನು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಭೇಟಿ ನೀಡಿ ಪರಿಶೀಲಿಸಿದರು. ವಿಶ್ವವಿಖ್ಯಾತ ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಅನುಕೂಲ ಆಗುವಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಇಂದು ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದರು. ದೇಗುಲದ ಮುಂಭಾಗದಲ್ಲಿರುವ 2 ಶೌಚಾಲಯ ವೀಕ್ಷಿಸಿದ ಜಿಲ್ಲಾಧಿಕಾರಿ ಅಲ್ಲಿನ ವ್ಯವಸ್ಥೆ ಕಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡರಲ್ಲದೆ ಹಲವು ಬದಲಾವಣೆಗಳ ಮಾಡುವಂತೆ ತಾಕೀತು ಮಾಡಿದರು. ಶುಚಿತ್ವದ ಬಗ್ಗೆ ಹೆಚ್ಚು ಗಮನ ನೀಡುವಂತೆ ಪುರಸಭಾ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ವೇಳೆ ಅಧಿಕಾರಿಗಳ ಸಭೆಯನ್ನು ಜಿಲ್ಲಾಧಿಕಾರಿ ನಡೆಸಿ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದರು. ಜಿಲ್ಲಾಧಿಕಾರಿ ಭೇಟಿ ಸಂದರ್ಭದಲ್ಲಿ ಎಸಿ ರಾಜೇಶ್, ಯೋಜನಾ ಅಭಿವೃದ್ಧಿ ಅಧಿಕಾರಿ ರುದ್ರಮುನಿ, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಪುರಸಭಾ ಸದಸ್ಯರಾದ ತೀರ್ಥಕುಮಾರಿ, ಬಿ ಗಿರೀಶ್, ಮೀನಾಕ್ಷಿ, ಪುರಸಭಾ ಮುಖ್ಯ ಅಧಿಕಾರಿ ಶಿಗಾವಿ, ದೇಗುಲದ ಇಒ ಯೋಗೇಶ್, ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಇತರರು ಇದ್ದರು. ಇದನ್ನು ಡಬಲ್ ರೋಡ್ ಮಾಡೋದು ಕಷ್ಟ ಆಗುತ್ತೆ, ಆಮೇಲೆ ಬೇಕಾದ್ರೆ ಡಬಲ್ ರೋಡ್ ಮಾಡ್ತೀವಿ. ಫಸ್ಟ್ ಒಂದು ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ, ಎಲ್ಲ ರೋಡಿಗೆ ಬರ್ತಾರೆ. ನಮ್ಗೆ ವ್ಯಾಪಾರ ಆಗುತ್ತೆ ಅನ್ನೋದು ರೋಡಿಗೆ ಅವರು ಪಾಪ ಕೇಳಿದಾರೆ ಮಾತ್ರ ಒಳಗೆ ಹೋಗ್ಬೇಕು. ತೆಗೆದು ಎಲ್ಲ ಹೇಳೋದು ಅಷ್ಟೇ, ಬಟ್ ಕೆಲಸ ಅಂತೂ ಆಗಲ್ಲ. ರೋಡ್ಗೆ ಹಾಕೊಳ್ಳೋದು ಅದನ್ನ ಮತ್ತೆ ಹೆದರಲ್ಲ, ಟಾರ್ ರೋಡ್ ಫ್ರಂಟ್ ಅಲ್ಲಿ ಹಾಕಿದ್ರೆ ವ್ಯಾಪಾರ ಮಾಡ್ಬೇಕು. ಆ ತರ ಕಾಗ್ಬಿಟ್ಟಿದೆ. ಆ ತರ ಫ್ರಂಟಿಗೆ ಬರ್ತಾರೆ ಅವ್ರು. ಎಷ್ಟೇ ಚಿಕ್ಕ ಮೇಡಮ್ ಪ್ರವಾಸಕ್ಕೆ ಬಂದರೆ ಎಲ್ಲ ಬೇಕಾದಷ್ಟು ಓಲ್ಡ್ ಹೆರಿಟೇಜ್ ದೇವಸ್ಥಾನ ಇದೆ. ಲೇಡೀಸ್ ರಿಕ್ವೈರ್ಮೆಂಟ್ಸ್ ಆರ್ ಡಿಫರೆಂಟ್. ಬರ್ತಾರೆ, ಸೀರೆ ಸರಿ ಮಾಡ್ಕೊಬೇಕು, ಸೀರೆ ಉಟ್ಕೊಬೇಕು, ಡ್ರೆಸ್ ಇದು ಹಾಕಿರ್ತದೆ. ನೀವು ಬರೀ ವಾಶ್ರೂಮ್ ಹೋಗಿ ಬಂದ್ಬಿಟ್ಟು ಹಿಂಗೆ ಹೋಗ್ಬಿಡೋದಿಲ್ಲ. ನಿಮ್ಗೆ ಹೆಣ್ಮಕ್ಳು ಇದ್ದಾರಲ್ಲ ಮನೆಯಲ್ಲಿ, ಮತ್ತೆ ಗೊತ್ತಲ್ಲ ಯಾವ ಮಕ್ಕಳಿಗೆ ಏನು ಬೇಕು. ನಮ್ಮ ಹೆಣ್ಮಕ್ಳಿಗೆ ಸಪ್ರೇಟ್ ಮಾಡಿಯಪ್ಪ, ನೋಟ್ ಮಾಡ್ಕೊಳ್ಳಿ. ಇವೆಲ್ಲ ನೀವು ಸಪ್ರೇಟ್ ಜೆಂಟ್ಸ್ ಆ್ಯಂಡ್ ಬಾಯ್ಸ್, ಲೇಡೀಸ್ ಆ್ಯಂಡ್ ಜೆಂಟ್ಸ್ಗೆ ಸಪ್ರೇಟ್ ಮಾಡಿ. ಇದು ಏನದು ಸಿಟ್ಟಿಂಗ್ ವೆಸ್ಟರ್ನ್ ಎಷ್ಟಿದೆ, ಇಂಡಿಯನ್ ಎಷ್ಟಿದೆ, ಕ್ಲೀನ್ ಮಾಡಬೇಕು. ಎವ್ರಿ ಯೂಸ್ ಕ್ಲೀನ್ ಮಾಡಿದ್ಮೇಲೆ ಇನ್ನೊಬ್ರು ಕುತ್ಕೊಂಡೋಗಿ ಬರೋದು ಅದ್ರ ಮೇಲೆ. ವೈಪಿಂಗು ಇಲ್ಲ, ಅಟ್ಲೀಸ್ಟ್ ವೈಪಿಂಗ್ ಬಿಡ್ರಿ, ನೀರೇ ಹಾಕಿ ಕ್ಲೀನ್ ಮಾಡಿ ಅಷ್ಟಾರು ಮಾಡಿ ಇಟ್ಕೊಂಡು ನೀಟ್ ಮಾಡಿ ಒಂದು ಎವ್ರಿ ಅದರ ಗೌರವ ಕಾಪಾಡಬೇಕು. ನೀವು ಸಂತೋಷದಿಂದ ಹೇಳ್ತಿದ್ದೀರಾ ನಮ್ದು ಅಂತ, ಆದ್ರೆ ಅವರು ಆರ್ಕಿಯಾಲಜಿ ಅವರು ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮಗಾರಿಗಳು, ಬೇಲೂರು
ನಗರದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಒಂದು ಪರಿಶೀಲನೆಗೆ ನಾವು ಪ್ರತಿ ಮಂಗಳವಾರ ಸಿಟಿ ರೌಂಡ್ಸ್ ಒಂದು ನಗರವನ್ನು ಪ್ರದಕ್ಷಿಣೆಯನ್ನು ನಾವು ತಗೊಳ್ತೇವೆ. ಇವತ್ತೂ ಸಹ ಬೆಳಗಿನ ಜಾವದಿಂದ ಪ್ರಾರಂಭ ಮಾಡಿ ಇವತ್ತು ನಾವೆಲ್ಲ ಮುಖ್ಯವಾಗಿ ನಮ್ಮ ವಿಶ್ವ ಪಾರಂಪರಿಕ ತಾಣವಾದ ಬೇಲೂರು ಚೆನ್ನಕೇಶವ ದೇವಸ್ಥಾನ ಮತ್ತು ಅದರ ಸುತ್ತಮುತ್ತಲಿನ ಒಂದು ಸಮಸ್ಯೆಗಳು, ಪಾರ್ಕಿಂಗ್ ಇರಬಹುದು, ಟಾಯ್ಲೆಟ್ ಶೌಚಾಲಯಗಳ ಸಮಸ್ಯೆ ಇರಬಹುದು, ಮತ್ತು ಅಲ್ಲಿ ಕಸದ ಸಮಸ್ಯೆ ಇರಬಹುದು, ಮತ್ತು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆಗಳು ಅಲ್ಲಿ ತುಂಬ ಕಂಡು ಬಂದಿದೆ. ಜೊತೆಗೆ ಎಲ್ಲ ನಗರ ನಿವಾಸಿಗಳು ಮತ್ತು ನಮ್ಮ ಪುರಸಭಾ ಸದಸ್ಯರುಗಳು ಎಲ್ಲರೂ ಜೊತೆಯಾಗಿ ಮತ್ತು ಅಧಿಕಾರಿಗಳ ಒಟ್ಟಿಗೆ, ಎಲ್ಲ ಅಧಿಕಾರಿಗಳ ಒಟ್ಟಿಗೆ ತಹಸೀಲ್ದಾರ್ ಮತ್ತು ಇತರ ಪುರಸಭೆ ಅಧಿಕಾರಿಗಳು, ಚೀಫ್ ಆಫೀಸರ್, PD, DC ಇತರ ಅಧಿಕಾರಿಗಳೊಂದಿಗೆ ನಾವು ಒಂದು ಪರಿವೀಕ್ಷಣೆಯನ್ನು ಮಾಡಿದಾಗ ಅನೇಕ ಸಮಸ್ಯೆಗಳು ಇಲ್ಲಿ ನಮಗೆ ಕಂಡು ಬಂದಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಟೂರಿಸಂ ಇಲಾಖೆಯ ವತಿಯಿಂದ ನಾವು ಅನೇಕ ಕೆಲಸಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಜೊತೆಗೆ ASIಯಿಂದ ನಮಗೆ ಅನೇಕ ಕೆಲಸಗಳು ಪೆಂಡಿಂಗ್ ಇದೆ. ಮತ್ತು ಇಲ್ಲಿ ಎಸ್ಪೆಷಲಿ ಇಲ್ಲಿ ಬರ್ತಕ್ಕಂತಹ ಟೂರಿಸ್ಟ್ಗಳಿಗೆ ಏನೇನು ಸೌಕರ್ಯಗಳನ್ನು ಒದಗಿಸ್ಬೇಕು ಅನ್ನೋದು ಸಹ ಚಾಲೆಂಜಿಂಗ್ ಆಗಿದೆ. ಇದನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಬೇಕು ಮತ್ತು ಅದಕ್ಕೆ ಒಂದು ಸಮಗ್ರ ಪ್ಲಾನಿಂಗ್ ಸಹ ನಾವು ಮಾಡ್ತಾ ಇದ್ದೇವೆ. ಇದೇನು ಮೊದಲ ಸಭೆ ಅಲ್ಲ, 2-3 ಸಭೆ ಮಾಡಿದ್ದೇವೆ. ಆದರೆ ಇವತ್ತು ನಮಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಸ್ಥಳಗಳನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೂ ಸಹ ಒಂದು ಸಮಗ್ರವಾಗಿ ಸಲ್ಲಿಸಲಿಕ್ಕೆ, ಮತ್ತು ಮುಖ್ಯವಾಗಿ ಈ ತಾಣವನ್ನು ಒಂದು ಸುಂದರವಾದ ಮತ್ತು ಒಂದು ಟೂರಿಸ್ಟ್ ಫ್ರೆಂಡ್ಲಿ, ಸ್ವಚ್ಛವಾದ ಒಂದು ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸಬೇಕಾಗಿದೆ. ಧನ್ಯವಾದ ಮೇಡಮ್. ಇದು 100 ಮತ್ತು 300 ಮೀಟರ್ಸ್ ಅಷ್ಟೇ. ಮತ್ತು ಇನ್ನೂ ಒಂದು ಏನಾದ್ರು ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಲ್ಲ ಅನ್ನೋಂಥವ್ರು ಕಟ್ಕೊಳಕ್ಕಾಗಲ್ಲ. ಅವ್ರು ಹೆಂಗೋ ಕಟ್ಕೋತಾರೆ, ಉತ್ತರ ಕೊಟ್ಕೋತಾರೆ, ನಿಭಾಯಿಸ್ಕೋತಾರೆ. ದುಡ್ಡಿಲ್ದವ್ರಿಗೆ ಮತ್ತು ಲೋನು ಸಿಗಲ್ಲ ಇಲ್ಲಿ 100 ಮೀಟರ್ಸಲ್ಲಿ. ಆ ಒಂದು ಇದರಲ್ಲಿ ತುಂಬ ಜನ ಸಿಕ್ಕಿ ನಲುಗ್ತಾ ಇದ್ದಾರೆ. ಅದರಲ್ಲಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿದ್ದಾರೆ. ಆಮೇಲೆ ದೇವಸ್ಥಾನ ಈಗ ಇಮಿಡಿಯೇಟ್ ಆಗಿ ನಾವು ಏನು ನಿರ್ಧಾರ ತೆಗೆದುಕೊಂಡಿದ್ದೀವಿ, ದೇವಸ್ಥಾನದ ಮುಂದೆ ಮತ್ತು ದೇವಸ್ಥಾನದ ಸುತ್ತ ಏನು ಅನಧಿಕೃತವಾಗಿ ಎಲ್ಲಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡೋರು ಅವರಿಗೆ ಈಗ ನೋ ಪಾರ್ಕಿಂಗ್ ಝೋನನ್ನು ಮಾಡಿಸಿದ್ದೇವೆ. ನಿಗದಿತ ಸ್ಥಳ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜಾಗ ಇದೆ, ಅಲ್ಲಿನೇ ನಮ್ಮ ಎಲ್ಲ ವಾಹನಗಳನ್ನು ಪಾರ್ಕಿಂಗ್ ಮಾಡೋ ವ್ಯವಸ್ಥೆಯನ್ನು ಪ್ಲಾನ್ ಮಾಡಿದ್ದೇವೆ. ಮತ್ತು ಈಗ ಹೆವಿ ಬಸ್ಸಸ್, ಈಗ ಟೂರಿಸ್ಟ್ ಬಸ್ಗಳು ಮತ್ತು ಇತರ ಬಸ್ಗಳನ್ನು ನೇರವಾಗಿ ಬರ್ದಲೇ ಬೇರೆ ಒಂದು ರೂಟನ್ನು, ಆಲ್ಟರ್ನೇಟಿವ್ ರೂಟ್ ಕೊಟ್ಬಿಟ್ಟು ಅವುಗಳ ಒಂದು ಸುವ್ಯವಸ್ಥಿತ ಪಾರ್ಕಿಂಗಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಜೊತೆಗೆ ಒಂದು ಫುಡ್ ಕೋರ್ಟ್ಗೆ ಪ್ಲ್ಯಾನ್ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಮಳಿಗೆಗಳನ್ನು ಅಲ್ಲಿ ಹಾಕಿ, ಅಂದರೆ ಈ 100 ಮೀಟರ್ ಆಚೆಯಿಂದ ನಮ್ಮ ಏನು ಲಭ್ಯ ಜಮೀನು ಇದೆ, ಜಾಗ ಇದೆ, ಅಲ್ಲಿ ಈ ಪ್ಲಾನೆಲ್ಲ ಮಾಡ್ತಾ ಇದ್ದೇವೆ. ಒಂದು ಡಾರ್ಮಿಟ್ರಿ ಮತ್ತು ಶೌಚಾಲಯ, ಒಂದು ಟೂರಿಸ್ಟ್ಗಳಿಗೆ, ಪ್ರವಾಸಿಗರಿಗೆ ಅನುಕೂಲ ಆಗೋವಾಗೆ. ನೋಡಿ, ಒಂದು ಒಳ್ಳೆಯ ಒಂದು ಸ್ಥಿತಿವಂತ ಇರೋರು ಹೋಟೆಲ್ ಲಾಡ್ಜ್ಗೆ ಹೋಗಿಬಿಡ್ತಾರೆ. ನಾವಿಲ್ಲಿ ನೋಡಿದ್ವಿ, ಎಷ್ಟೋ ಜನ ಬಸ್ಗಳಲ್ಲಿ ಬಂದು ಅಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಅವರೇ ಸಾಮಾನು ತೊಗೊಂಡು ಬರ್ತಾರೆ, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಟ್ರಾವೆಲ್ ಮಾಡ್ತಾರೆ. ಸೊ ಅವರಿಗೂ ಸಹ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಒಂದು ಯೋಜನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಗಮನ, ನಾವು ಅದನ್ನು ನೋಡಿರಲಿಲ್ಲ ಎಷ್ಟು ಶಿಥಿಲವಾಗಿದೆ ಅಂತ ಹೇಳಿ. ಕೂಡಲೇ ಅದನ್ನು ಕ್ರಮವಹಿಸಲಿಕ್ಕೆ ASI ಅವರ ವ್ಯಾಪ್ತಿಗೆ ಬರ್ತದೆ. ಅವರೊಂದಿಗೆ ಖಂಡಿತ ನಾವು ಒಂದು ಸಭೆ ಮಾಡಿ ನಾವು ಕೂಡಲೇ ಒಂದು ನಿರ್ಧಾರ ತೆಗೆದುಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ನಾಪೋಕ್ಲು ಸಮೀಪದ ಕಾರುಗುಂದ ಗೌಡ ಸಮಾಜದಲ್ಲಿ ಅರೆಭಾಷೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಅರೆಭಾಷೆ ದಿನಾಚರಣೆಯ ಪ್ರಯುಕ್ತ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಚೇರಂಬಾಣೆ ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರೆಲ್ಲರ ಸಹಯೋಗದಲ್ಲಿ ಕಾರುಗುಂದ ಗೌಡ ಸಮಾಜದಲ್ಲಿ ಅರೆಭಾಷೆ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಾಪೋಕ್ಲು ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಮುಖ್ಯ ಭಾಷಣಗಾರರಾಗಿ ಗೌಡ ಸಾಂಸ್ಕೃತಿಕ ಅಕಾಡೆಮಿಯ ಮಾಜಿ ಅಧ್ಯಕ್ಷ ತುಂತಜೆ ವೆಂಕಟೇಶ್ ಅವರು ಮಾತನಾಡಿ, ಮಾತೃಭಾಷೆ ಉಳಿಯುವುದು ಮಾತೆಯಿಂದ ಮತ್ತು ಮನೆಯಿಂದ. ಪ್ರತಿ ಮನೆಯಲ್ಲೂ ಮಕ್ಕಳಿಗೆ ಮಾತೃಭಾಷೆಯನ್ನು ಕಲಿಸಿದ್ದಲ್ಲಿ ಭಾಷೆ ಉಳಿಯುವುದು. ಹಾಗೆಯೇ
ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಕೈಬಿಡಬಾರದು ಎಂದು ಕಿವಿಮಾತು ಹೇಳಿದರು. ಮತ್ತೊಬ್ಬ ಮುಖ್ಯ ಭಾಷಣಗಾರರಾಗಿ ಶಿಕ್ಷಕಿ ತಳೂರು ಉಷಕಾಶಿ ಅವರು ಮಾತನಾಡಿ, ಭಾಷೆ ಸಂಸ್ಕೃತಿಯನ್ನ ಮರೆತರೆ ಆ ಜನಾಂಗವನ್ನ ಮಾರಿಕೊಂಡಂತೆ. ಆದ್ದರಿಂದ ಆಯಾ ಜನಾಂಗಕ್ಕೆ ಸಂಬಂಧಪಟ್ಟ ಭಾಷೆ, ಉಡುಪು, ಪದ್ಧತಿ, ಪರಂಪರೆಯನ್ನ ಪೋಷಣೆ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಮಾಜದ ಉಪಾಧ್ಯಕ್ಷರಾದ ಕೇಕಡ ದಿನೇಶ್, ಮಹಿಳಾ ಒಕ್ಕೂಟದ ಉಪಾಧ್ಯಕ್ಷೆ ಹೊಸೊಕ್ಲು ಲತಮಣ್ಣಪ್ಪ, ನಡುವಟ್ಟಿರ ಅನಂತ, ಸಮಾಜದ ನಿರ್ದೇಶಕರು, ಮಹಿಳಾ ಒಕ್ಕೂಟದ ನಿರ್ದೇಶಕರು ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು. ಸಿರಕಜೆ ಹಿತ ತೀರ್ಥಕುಮಾರ್ ಮತ್ತು ದೇವೈರ ವಿದ್ಯಾ ವಿನಯ್ ಅವರ ಪ್ರಾರ್ಥನೆಯೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಸಮಾಜದ ನಿರ್ದೇಶಕರಾದ ಕೊಡಗನ ತೀರ್ಥಕುಮಾರ್ ಸ್ವಾಗತಿಸಿ, ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಕಾರ್ಯಕ್ರಮ ನಿರ್ವಹಿಸಿ ಕುಡಕಂಡಿ ಸೋನಿ ಸುದೀಪ್ ಸರ್ವರನ್ನ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರಿಗೆ ಪ್ರವಾಸಕ್ಕೆಂದು ಬಂದಿದ್ದ ಶಾಲಾ ಮಕ್ಕಳ ಜೊತೆ ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ದೇಗುಲ ಕುರಿತು ಜಯಘೋಷ ಹಾಕಿ ಸಂತಸ ವ್ಯಕ್ತಪಡಿಸಿದರು. ಬೇಲೂರಿನ ಅಭಿವೃದ್ಧಿ ಬಗ್ಗೆ ಸ್ಥಳ ಪರಿಶೀಲಿಸಲು ಆಗಮಿಸಿದ್ದ ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಪ್ರವಾಸ ಬಂದಿದ್ದ ಶಾಲಾ ಮಕ್ಕಳ ಜೊತೆಗೂಡಿ ದೇಗುಲ ಕುರಿತು ಜಯಘೋಷ ಹಾಕಿ ಸಂತಸ ಹಂಚಿಕೊಂಡ ಪ್ರಸಂಗ ನಡೆಯಿತು. ದೇಗುಲ ಹಿಂಭಾಗ ಸ್ಥಳ ಪರಿಶೀಲನದೊಂದಿಗೆ ತೆರಳುತ್ತಿದ್ದ ವೇಳೆ ಪ್ರವಾಸ ಬಂದಿದ್ದ ಮಕ್ಕಳೊಂದಿಗೆ ಚರ್ಚೆ ನಡೆಸಿದರು. ಈ ವೇಳೆ ಮಕ್ಕಳ ಗುಂಪಿನೊಂದಿಗೆ ಸೇರಿದ ಜಿಲ್ಲಾಧಿಕಾರಿ ಚನ್ನಕೇಶವ ದೇಗುಲ, ವಿಷ್ಣುವರ್ಧನ, ನಾಟ್ಯರಾಣಿ ಶಾಂತಳಾ, ಅಮರಶಿಲ್ಪಿ ಜಕಣಾಚಾರಿ ಕುರಿತು ಜಯಘೋಷ ಹಾಕಿ ಹರ್ಷ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡ ಮಕ್ಕಳ ಮುಖದಲ್ಲಿ ಸಂತಸ ಕಂಡುಬರುತ್ತಿತ್ತು. चन्नकेशवाजी की जय, विष्णुवर्धन की जय, शांतला महारानी की जय, जकणाचारी की जय. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಾವೇರಿ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಆಡಳಿತ ಮಂಡಳಿ ವತಿಯಿಂದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಜಿಲ್ಲಾಧಿಕಾರಿ ಲತಾಕುಮಾರಿ ಭೇಟಿ ನೀಡಿ ಪರಿಶೀಲಿಸಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಅರೆಭಾಷೆ ದಿನಾಚರಣೆ ಪ್ರಯುಕ್ತ ಅರೆಭಾಷೆ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.